ಅನುಮಾನವನ್ನು ಪೂರೈಸಿದ. ಅದನ್ನು ಪೂರೈಸಿಕೊಂಡು ಇದೀಗ ಬಂದು ನಿಂತದ್ದು ದೇವಲೋಕದ ಉಪವನ. ನಂತರವನ್ನಾನೆ ಹಲವಾರು ದಿನಗಳಿಂದ ತೋರಿಸಿಕೊಟ್ಟವರು ನೀವು. ಎಲ್ಲವನ್ನು ನೋಡ್ತಾ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಆದ್ರೆ ಒಂದು ಚೋದ್ಯ ನೋಡಿದ್ರ, ನಾನಾ ತರುಗಳ ತನ್ಮಧ್ಯದಲ್ಲಿ ವಿಶೇಷವಾದಂತಹ ಪುಷ್ಪ ವೃಕ್ಷ, ಅದನ್ನು ಭೂಲೋಕದ ಇದ್ದವರಿಗೆ ನಾನು ಕಂಡವಳಲ್ಲ. ಅದರ ಪರೀಕ್ಷೆ ನನಗೆ ಗೊತ್ತಿಲ್ಲ, ಪರಿಚಯ ಮಾಡಿಕೊಡ್ತೀರಾ? ಅದೆಷ್ಟು ವೃಕ್ಷಗಳನ್ನ ತೋರಿಸಿದ್ದೇನೆ. ಎಲ್ಲದರ ಕುರಿತಾಗಿ ಪರಿಚಯವನ್ನು ಮಾಡಿಕೊಡುತ್ತಾ ಬಂದಾಗ ವಿಶೇಷವಾದಂತಹ ವೃಕ್ಷವನ್ನ ಕಂಡಾಗ ಅದರ ವಿಶೇಷತೆಯನ್ನು ಕೇಳುತ್ತಾ ಇದೆ. ಅದರ ಹುಟ್ಟೆ ವಿಶೇಷವಾಗಿದೆ ಬಾಮ. ಹಿಂದೆ ದೇವತೆಗಳು ಹಾಗೂ ದಾನವರು ಒಂದಾಗಿ ಸಮುದ್ರ ಮಥನ ಮಾಡಿ ಆ ಕಾಲದಲ್ಲಿ ಅದೆಷ್ಟು ಸುವಸ್ತುಗಳು ಹುಟ್ಟಿತ್ತು. ಅದೆಲ್ಲದರ ತನ್ಮಧ್ಯೆ ಹುಟ್ಟಿದ್ದು ಈ ವಿಶೇಷವಾದಂತಹ ವೃಕ್ಷ ಪಾರಿಜಾತ ಎನ್ನುವಂತ ಹೆಸರು. ಅದು ಈ ರೀತಿಯಾಗಿ ಕಂಗೊಳಿಸಲಿಕ್ಕೆ ಕಾರಣ ಅದರಲ್ಲಿ ಬಿಟ್ಟಿರುವಂತಹ ಪಾರಿಜಾತ ಹೂಗಳು ಅಷ್ಟೊಂದು ಪ್ರಕಾಶದಿಂದ ಬೀಳ್ತಾ ಇರುವ ಕಾರಣಕ್ಕೆ ದೇವಲೋಕದ ನಂದನವನಕ್ಕೆ ಶೋಭೆಯಿಂದಾಗಿ ಪರಿಚಯ ಆಗ್ತಾನೆ. ಮುಂದೆ ಹೋಗುವ ಒಂದೇ ಒಂದು ಮಾತು Oh
ನೀನು ಅಂಗಳದಲ್ಲಿ ಇಡ್ತೇನೆ. ಹ್ಮ್. ಅದರಿಂದ ಉದಿಸುವಂತಹ ಪುಷ್ಪದಿಂದ ಸದಾಕಾಲ ನಿಮ್ಮ ಪಾದ ಪೂಜೆಯಲ್ಲಿ ನಾನು ನಿರತರಾಗಿರ್ತೇನೆ. ಅದು ಮಾತ್ರವಲ್ಲದೆ 16,008 ಮನೆ ಮಠಗಳಿಂದ ಸತ್ಯಭಾಮೆ ಹೆಚ್ಚಿನವಳು ಎನ್ನುವಂತ ಹೆಗ್ಗಳಿಕೆಗೆ ನಾನು ಒಳಪಡ್ತೇನೆ. ತಂದು ಕೊಡಿ ಸ್ವಾಮಿ. ಆಗ್ಲಿ, ನನ್ನ ಸಂಕಲ್ಪ ಅದೇ ರೀತಿಯ